ಇಲ್ಲಿ ರನ್ನರ್ ರಕ್ಷಿತಾ ಅವರಾಗಿರ್ತಕ್ಕಂಥದ್ದು. ರಕ್ಷಿತಾ ಅವರ ಸಹೋದರಿ ಅಕ್ಷತಾ ಶೆಟ್ಟಿ ಅವರಿದ್ದಾರೆ, ಜೊತೆಗೆ ಅಕ್ಷಯ್ ಅವರ ಸ್ನೇಹಿತರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ರಕ್ಷಿತಾ ಅವರ ಸಹೋದರಿ ಅಕ್ಷತಾ ಅವರು ಅಂದರೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಕಷ್ಟ, ಬಟ್ ಪಾಸಿಬಿಲಿಟೀಸನ್ನ ಟ್ರೈ ಮಾಡ್ತೀವಿ. ನಮ್ಮ ರಕ್ಷಿತಾ ಇಸ್ ದ ರನ್ನರ್ ಅಪ್ ನೌ. ಸೊ ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್ ಅಬೌಟ್ ಹರ್ ಜರ್ನಿ ಇನ್ ದ ಬಿಗ್ ಬಾಸ್ ಹೋಮ್? ॲक्च्युली ಅಲ್ಲಿ ಜರ್ನಿ ಬಿಲ್ಕುಲ್ ಈಸಿ ಇತ್ತು ಜಿ. ಎಲ್ಲಿಯೋಡಿಂಚಿ ಸ್ಟ್ರಗಲೇ ಮಲ್ತೊಂದು ಬರುವಂತಲು ತೋ ಅಲ್ಲ ಎಂಕ್ ಪಂಡ ಎಂಗ್ ಗೊತ್ತೇ ಇತ್ತಂಡು ಅಲ್ಲಿ ಫಿನಾಲೆ ಮುಟ್ಟ ಬರ್ಬೋದು. ಅಲ್ಲ ಪರ್ಸನಾಲಿಟಿ ಅಂಚ ಉಂಡು. ಅಲ್ಲಿ ಎರ್ನೋಟ್ಲ ಒಂಜಿ ಸತಿ ಪಾತೆರಿಯೊಳ್ಡ ಅಗ್ಲೆಗ್ ಅಲ್ಲೆಡ ಎಕ್ದಮ್ ಅವು ಆಪುಂಡು, ಪ್ರೀತಿ ಆಪುಂಡು, ಪಾತೆರೊಂದು ಉಪ್ಪುನ ಲೆಕ್ಕ ಆಪುಂಡು. ತೋ ಎಂಗ್ ಗೊತ್ತಿತ್ತಂಡು ಅಲ್ಲಿ ಫಿನಾಲೆ ಮುಟ್ಟ ಬರ್ಪೋಲ್ ಬಂದು ಬೊಕ್ಕ ಎಂಕುಲ್ ಇಲ್ಲದಾಗುಲ್ ಮಸ್ತ್ ಪ್ರೌಡ್ ಉಲ್ಲ ಕಿ ಅಲ್ಲಿ ಪಂಡ ಸಪೋರ್ಟ್ ಇತ್ತು ಜತೆ ದುಂಬುಡಿಂಚಿ. ತೋ ಇತ್ತೆ ಪೂರ ಸಪೋರ್ಟ್ ಉಂಡು. ತೋ ಎಂಕು ಲೈಟ್ ಮಸ್ತ್ ಪ್ರೌಡ್ ಉಲ್ಲ. ಅಕ್ಷಯ್ ಸರ್, ನೀವು ಅಂದರೆ ರಕ್ಷಿತಾ ಅವ್ರನ್ನ ತುಂಬ ಜರ್ನಿ ನೋಡಿದಿರಿ, ಬಟ್ ಅವ್ರಿಗೆ ಅಂದರೆ ಬಿಗ್ ಬಾಸ್ ರನ್ನರ್ ಆಗ್ತಾರೆ ಅಂತ ನಿಮಗೆ ಅಂದರೆ ಅವ್ರ ಕುಟುಂಬದ ಜೊತೆಗೆ ಒಡನಾಟ ಹೊಂದಿದಿರಿ. ಹೇಗೆ, ಯಾವಾಗ ಅನ್ನಿಸ್ತು ಅವ್ರು ಯಾವ ಹಂತಕ್ಕೆ ಬರ್ಬೋದು ಅಂತ? ಯಾಕಂದ್ರೆ ಆರಂಭದಲ್ಲಿ ಅವರೆಲ್ಲ ಹೊರಗಡೆ ಹೋಗ್ಬಿಡ್ತಾರೆ ಅನ್ನೋಂಥ ಮಾತಿತ್ತು. ಆಗ ಇಲ್ಲ, ಯೂಶ್ವಲಿ ಅವಳು ಬಿಗ್ ಬಾಸ್ಗೆ ಸೆಲೆಕ್ಟ್ ಆದ್ಲು ಅಂತ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾವು ಈ ಥರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಹಿಂಗೆ ಫ್ಲೂಕಲ್ಲಿ ಒಂದು ಹೇಳಿದ್ವಿ, ನೀನು ಫಿನಾಲೆ ಕಂಟೆಸ್ಟೆಂಟ್ ಬಿಡು ಅಂತ. ಅದು ನಿಜ ಆಯಿತು. ಅದೊಂದು ತುಂಬ ಖುಷಿಯಾಗಿ ಫೀಲ್ ಆಗ್ತಿದೆ. ಆ್ಯಂಡ್ ಎಸ್, ಬಟ್ ಕಡೆ ಕ್ಷಣದವರೆಗೂ ನಮ್ಮದು ಎಲ್ಲ ಫಿಂಗರ್ಸ್ ಕ್ರಾಸ್ಡ್ ಅಂತೀವಲ್ಲ, ಆ ಥರ ಆಗಿತ್ತು. ಸೊ ಅಲ್ಲೇ ಶೋ ನೋಡ್ತಾ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಅಶ್ವಿನಿ ಅವರು ಎಲಿಮಿನೇಟ್ ಆಗಿ ಹೋದಾಗ ಇನ್ನು ಸೆಕೆಂಡ್ ಪೊಸಿಷನ್ ಅನ್ನೋದೊಂದು ಭದ್ರವಾಗಿ ಇರುತ್ತೆ ಅಂತ ನಮ್ಗೆ ಫೀಲ್ ಆಯಿತು. ಆ್ಯಂಡ್ ಅಗೈನ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಗೆಲುವು ಅವಳಿಗೆ ಶಿ ವಾಸ್ ಡಿಸರ್ವಿಂಗ್ ಸೆಕೆಂಡ್ ರನ್ನರ್ ಅಪ್ಗೆ, ಫಸ್ಟ್ ರನ್ನರ್ ಅಪ್ಗೆ. ಆ್ಯಂಡ್ ಬಹುಶಃ ಇಲ್ಲಿಂದ ಅವಳ ಲೈಫ್ ಕಟ್ಕೊಳ್ಳೋಕ್ಕೆ ಅದು ತುಂಬ ಒಂದು ಆಪರ್ಚುನಿಟೀಸ್ ಕ್ರಿಯೇಟ್ ಕೊಡುತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ಕನ್ನಡ ವಾಹಿನಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ರಕ್ಷಿತಾ ಅವರ ಡ್ರೀಮ್ಸ್ ಏನಿತ್ತು ಅಂದರೆ ಬಿಗ್ ಬಾಸ್ ಮನೆಗೆ ಬರೋಕ್ಕೂ ಮುಂಚೆ, ಸೊ ಈಗ ಅವ್ರಿಗೆ ಈ ಒಂದು ರೀತಿ ಜನಪ್ರಿಯತೆ ಸಿಕ್ಕಾಗ ಏನು ಹೇಳಿದ್ರು ನಿಮ್ಮ ಜೊತೆಗೆ ಅಂತ? ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಇವಾಗಲೂ ಅವಳಿಗೆ ನೀವು ಬೇಕಿದ್ರೆ ಲೈಕ್ ಅವಳ ಹತ್ರ ನಾವು ಕೇಳಿದ್ರು ಅವಳು ಹೇಳೋದು ಶಿ ವಿಲ್ ಗೋ ಟು ಹರ್ ರೂಟ್ಸ್ ಅಗೈನ್. ಅವಳ ಆಸೆ ಎಲ್ಲ ಲೈಕ್ ಸಣ್ಣದಿರುತ್ತೆ. ಅಂದರೆ ನೆನ್ನೆನು ಮಾತಾಡಬೇಕಾದ್ರೆ ಹೇಳು, ಇಲ್ಲ ನಾನು ಇನ್ನು ಮತ್ತೆ ಹೋಗ್ತೀನಿ, ವ್ಲಾಗಿಂಗ್ ಹೋಗ್ತೀನಿ, ಮತ್ತೆ ಐ ವಿಲ್ ಗೋ ಟು ಮೈ ರೂಟ್ಸ್ ಅಂತ. ಮತ್ತೆ ಸುದೀಪ್ ಸರ್ ಹತ್ರನೂ ಹೇಳಿದ್ರು, ನಿಂಗೆ ಏನಾದರೂ ಹಣ ಬಂದರೆ ಏನು ಮಾಡ್ತೀಯಾ, ನಾನೊಂದು 10 ಹಸು ಸಾಕ್ತೀನಿ. ಈ ಥರದ್ದೆಲ್ಲ ಅವಳದು ಮತ್ತೆ ಆ ಒಂದು ಊರಿನ ಪರಿಸರಕ್ಕೆ, ವಾತಾವರಣಕ್ಕೆ ಸೆಟ್ಟಾಗಿ ಬದುಕುವಂತಹ ಆಸೆ ಅವಳಿಗಿದೆ. ಬಹುಶಃ ಅದನ್ನೇ ಮಾಡ್ತಾಳೆ ಅನ್ಕೋತೀನಿ ಅವಳ ವ್ಲಾಗಿಂಗ್ ಜೀವನದ ಮುಖಾಂತರ, ಅದನ್ನು ಅಳವಡಿಸ್ಕೊಂಡು. ಅವರ ಇದ್ದಂಥ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಎಲ್ಲೋ ಒಂದು ರೀತಿ ಮರೆ ಮಾಚಿದ್ರ ಅನ್ನೋಂಥ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಅದು ರಿಯಲ್ ರಕ್ಷಿತಾ ಅವರು ಹೌದಾ ಅಲ್ವಾ ಅನ್ನೋಂಥ ಪ್ರಶ್ನೆಗೆ ನಿಮಗೆ ಉತ್ತರ ಏನನ್ಸುತ್ತೆ? ಇಲ್ಲ ಸರ್, ನನಗೆ ಎಸ್ ಆ ಕ್ವಶನ್ಸ್ ಬರ್ಬೋದು. ಬಟ್ ಬಹುಶಃ ಅಂಥ ಕ್ವಶನ್ ಅವಳು ಮನೆಯಲ್ಲಿ ಒಂದು 6 ದಿನ ಇದ್ದು ಅಥವಾ 2 ವಾರ ಇದ್ದು ಆ 2 ವಾರ ಅವಳು ನಟನೆ ಮಾಡಿ ಹೊರಗೆ ಬಂದಿದ್ರೆ ಎಸ್ ಅದಕ್ಕೆ ಪುಷ್ಟಿ ಕೊಡ್ತಿತ್ತೇನು. ಬಟ್ 100 ದಿನ ಒಂದೇ ಮುಖವಾಡ ಹಾಕೊಂಡು ಬದುಕಕ್ಕಾಗಲ್ಲ ಸರ್. ಯಾವ್ದಾದ್ರು ಒಂದಿನ ಆ ಒಂದು ಕ್ಯಾರೆಕ್ಟರ್ ಹೊರಗಡೆ ಬರ್ಬೇಕಲ್ವಾ. ಸೊ ರಕ್ಷಿತಾ ಅವಳು ಏನು ನಮ್ಮ ಜೊತೆ ಇದ್ಲೋ, ಏನು ಅವಳು ಮನೆಯಲ್ಲಿದ್ಲೋ, ಆ ಬಿಗ್ ಬಾಸ್ ಮನೆಯಲ್ಲೂ ಅದೇ ತರ ಇದ್ಲು. ಸೊ ಅಲ್ಲಿ ಏನು ಮುಖವಾಡ ಅದು ಇದು ಅನ್ನೋದು ಇರಲಿಲ್ಲ ಸರ್. ಮೇಡಮ್, ವಾಟ್ ವಾಸ್ ಹರ್ ಡ್ರೀಮ್ಸ್ ಬಿಫೋರ್ ಎಂಟ್ರಿಂಗ್ ಟು ದ ಬಿಗ್ ಬಾಸ್ ಹೌಸ್ ಅಂಡ್ ವಾಟ್ ಇಸ್ ಹರ್ ಡ್ರೀಮ್ಸ್ ಆಸ್ ಆಫ್ ನೌ, ವಾಟ್ ದೇ ಶೇರ್ಡ್ ವಿತ್ ಯು ನೌ? ಅಲ್ಲ ಡ್ರೀಮ್ ಅವು ಇತ್ತಿನ್ ಪೂರ ಜನಕ್ಕೂ ಪಂಡ ಅಲ್ಲಿಗೆ ಆ್ಯಕ್ಚುಲಿ ಗಲತ್ ಸಮಜೊಂದಿತ್ತೇರ್ ಕಿ ಅಲ್ಲಿ ಓವರ್ ಆ್ಯಕ್ಟಿಂಗ್ ಮಲ್ದೊಂದು ಫೇಕ್ ಉಲ್ಲೋಲು. ತೋ ಅಲ್ಲ ಮನಸ್ಸಡಿತ್ತನ್ ಕಿ ಪೂರ ಆಗಲ್ಲ ಮನಸ್ ಗೆಂದೋಡು ಪಂದು. ತೋ ಅವು ಅಲ್ಲ ಡ್ರೀಮ್ ಇತ್ತಿನ್ ಪಂಡ ಇತ್ತಂಡ ಅಲ್ಲ ಮನಸ್ಸಡಿ. ತೋ ಅಲ್ಲವು ಮಲ್ತೋಲ್ ಸರ್. ಇಡೀ ಮನೆ ಜರ್ನಿ ಮುಗಿಸ್ ಬಂದಿದ್ದಾರೆ, ತುಂಬ ದೊಡ್ಡ ಜರ್ನಿ, ಸಾಕಷ್ಟು ಜನ ಸ್ಪರ್ಧಿಗಳಿದ್ರು, ಬಟ್ ಅದರ ನಡುವೆ ರನ್ನರ್ ಆದರು. ಸೊ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಅಪ್ಪ? ಎಸ್, ನಾವು ಎಂಟೈರ್ ಕರ್ನಾಟಕದ ಜನತೆಗೆ ಯಾರು ರಕ್ಷಿತಾಗೆ ಸಪೋರ್ಟ್ ಮಾಡಿದ್ರು, ಯಾರು ಅವಳಿಗೆ ವೋಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಅವಳನ್ನು ಯೂಟ್ಯೂಬಿಂದ ಈಗ ಎಲ್ಲ ಕರ್ನಾಟಕದ ಅಭಿಮಾನಿಗಳ ಮನೆಗೆ ತಲುಪಿಸಿದೆ. ಅವಳು ಕರ್ನಾಟಕದ ಮನೆ ಮಗಳಾಗಿದ್ದಾಳೆ ಈಗ. ಆ್ಯಂಡ್ ಎಲ್ಲರೂ ಒಂದೊಂದು ಟೈಟಲ್ ಕೊಟ್ಟಿದ್ದಾರೆ. ಟಗರು ಪುಟ್ಟಿ ಅಂತ ಕರೀತಾರೆ. ಆ್ಯಂಡ್ ಅಗೇನ್ ಪಟಾಕಿ ರಕ್ಷಿತಾ ಅನ್ನೋದು ಬಿರೋದು.
ನಮಗೆ ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣಕರ್ತರು ತಾವು, ಐ ಮೀನ್ ಈ ಕರ್ನಾಟಕದ ಜನ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಿಮ್ಮ ಈ ಒಂದು ಅಭಿಮಾನಕ್ಕೆ ನಾವು ಆಭಾರಿಗಳಾಗಿದ್ದೇವೆ ಸರ್. ಆಕ್ಚುಲಿ ಅಗಲ್ ಮಸ್ತ್ ಸಪೋರ್ಟ್ ಮಲ್ದೇರು, ಮಸ್ತ್ ಪ್ರೀತಿ ಕೊಡ್ತೇರು. ಆಕ್ಚುಲಿ ಎಂಗ್ಲಗ್ ಲಗ್ ಗೊತ್ತಿತ್ತು ಈತ್ ಸಪೋರ್ಟ್ ಮಲ್ಬೇರು, ಈತ್ ಪಂಡ ಪೂರ ಕರ್ನಾಟಕ ಸಪೋರ್ಟ್ ಮಲ್ತೇರು. ಅಲ್ಲಿಗೆ ಸೆಕೆಂಡ್ ಪೊಸಿಷನ್ ಹಿಡ್ಕಂತೇರು. ತೋ ಐ ಕ್ಯಾನ್ ಮಸ್ತ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಇದಿಷ್ಟು ಬಿಗ್ ಬಾಸ್ನ ರನ್ನರ್ ಆಗಿರ್ತಕ್ಕಂಥ ರಕ್ಷಿತಾ ಅವರ ಸಹೋದರಿ ಅಕ್ಷತಾ ಶೆಟ್ಟಿ ಹಾಗೆ ಅವರ ಸ್ನೇಹಿತರು ಅಕ್ಷಯ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.